ಹಾಯ್ ಹಲೋ ಫ್ರೆಂಡ್ಸ್, ಶೈಲು ಅಡುಗೆ ಮನೆಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಚಿಕ್ಕಿ ಮಾಡೋದು ಹೇಗೆ ಅಂತ ಬರೀ 3 ಸಾಮಗ್ರಿಗಳು ಯೂಸ್ ಮಾಡಿಕೊಂಡು ಚಿಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿ, 1 ಕಪ್ ಬೆಲ್ಲ, 1 ಕಪ್ ಶೇಂಗಾ ಬೀಜ, 2 ಟೇಬಲ್ ಸ್ಪೂನ್ ಎಣ್ಣೆ, 3 ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಚಿಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡು ಶೇಂಗಾ ಬೀಜವನ್ನು ಹುರ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಬೇಕು. ಅದು ಲೋ ಫ್ಲೇಮಲ್ಲಿ ಹುರ್ಕೊಬೇಕು, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟು ಹುರಿದ್ರೆ ಅದು ಬ್ಲ್ಯಾಕ್ ಆಗಿ ಸುಟ್ಟು ವಾಸನೆ ಬರುತ್ತೆ, ಫ್ಲೇವರ್ ಚೆನ್ನಾಗಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಬನ್ನಿ, ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಅದು ಹುರ್ಕೊಂಡ ನಂತರ ಬಿಸಿ ಇರುತ್ತೆ, ಸ್ವಲ್ಪ ಹರಕಲಿಕ್ಕೆ ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಉಜ್ಜಿ ಪ್ರೆಸ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಅರ್ಧ kg ಶೇಂಗಾ ಬೀಜಗೆ ನಾನು ಅರ್ಧ kgಗಿಂತ ಸ್ವಲ್ಪ ಕಡಿಮೆ ಬೆಲ್ಲವನ್ನು ತೊಗೊಂಡಿದ್ದೀನಿ, ಯಾಕಂದರೆ ಸ್ವೀಟ್ ಜಾಸ್ತಿ ಆಗುತ್ತಿಲ್ಲ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಅರ್ಧ kg ಬೆಲ್ಲನೇ ತೊಗೋಬೋದು. ಇವಾಗ ಬೆಲ್ಲ ಕರಗಿದೆ, ನೀರು ಏನು ಯೂಸ್ ಮಾಡೋಂಗಿಲ್ಲ. ಪಾಕ ಬಂದಿದೆಯಾ ಇಲ್ವ ಅಂತ ನೋಡೋಕ್ಕೆ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಆ ಪಾಕನ ಬಿಟ್ಟು ಅದು ಗಟ್ಟಿಯಾಗಿದೆಯಾ ಅಂತ ನೋಡಬೇಕು. ಅದು ಕೈಗೆ ಸಿಗಬೇಕು, ಅಂಟ್ಕೋಬಾರ್ದು, ನೀರು ಥರ ಆಗಬಾರ್ದು. ಆ ಥರ ನೋಡಿ ಹೇಗೆ ಗಟ್ಟಿ ಬಂದಿದೆ. ಅದು ಬಂದಿದ ತಕ್ಷಣ ನಾವು ರೆಡಿ ಮಾಡ್ಕೊಂಡಿರೋ ಶೇಂಗಾ ಬೀಜನ ಇವಾಗ ಅದರಲ್ಲಿ ಮಿಕ್ಸ್ ಮಾಡೋಣ. ಸ್ವಲ್ಪ ಬೆಲ್ಲ ಪಾಕ ಕಮ್ಮಿನೇ ಮಾಡಿರೋದ್ರಿಂದ ನಾನು ಶೇಂಗಾ ಬೀಜ ಸ್ವಲ್ಪನೇ ಹಾಕೋತಿದ್ದೀನಿ. ನೋಡಿಕೊಂಡು ನಿಮಗೆ ಗಟ್ಟಿ ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳ ಇದೆ ಅಂದರೆ ಶೇಂಗಾ ಬೀಜ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನೊಂದು ತಟ್ಟೆಗೆ ತುಪ್ಪನ ಸವರ್ತಿದ್ದೀನಿ. ನಿಮ್ಮನೆ ತುಪ್ಪ ಇಲ್ಲ ಅಂದರೆ ಎಣ್ಣೆ ಬೇಕಾದ್ರೂ ಸವರ್ಕೋಬೋದು. ಸವರ್ಕೊಂಡು ಮಿಕ್ಸ್ ಮಾಡಿರೋದನ್ನ ಶೇಂಗಾ ಬೀಜನ ಅದರಲ್ಲಿ ಹಾಕ್ಕೊಬೇಕು. ಹಾಕ್ಕೊಂಡು ಸ್ವಲ್ಪ ಆರಲಿಕ್ಕೆ ಬಿಡಬೇಕು, ಯಾಕಂದರೆ ಬಿಸಿ ಇರುತ್ತೆ. ಆರಲಿಕ್ಕೆ ಬಿಟ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಯಾವ ಶೇಪ್ ಬೇಕು ನಮಗೆ ಆ ಶೇಪಲ್ಲಿ ಕಟ್ ಮಾಡಿದರೆ ಆ ಶೇಪು ಆಮೇಲೆ ತೊಗೋಬೋದು. ಫ್ರೆಂಡ್ಸ್, ನಾವು ಅಂಗಡಿಲಿ ತರೋದ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಚೆಂದ. ಮಕ್ಕಳಿಗೆ, ಪ್ರೆಗ್ನೆಂಟವ್ರು ಇದ್ದರೆ ಅವರಿಗೆ ಬ್ಲಡ್ ಕಮ್ಮಿ ಇದ್ದರೆ ಅವ್ರಿಗೆಲ್ಲ ಬ್ಲಡ್ ರಿಕವರಿ ಆಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತವೆ, ಹೆಲ್ದಿ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಸೇಮ್ ಅಂಗಡಿಯಲ್ಲಿ ಹೇಗೆ ತರ್ತೀವೋ ಅದೇ ರೀತಿ ಬಂದಿದೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಸ್ಕ್ವೇರ್ ಟೈಪ್ ಬೇಕಂದರೆ ಸ್ಕ್ವೇರ್ ಟೈಪ್, ಬಾಕ್ಸ್ ಟೈಪ್ ಬೇಕಂದರೆ ಬಾಕ್ಸ್ ಟೈಪ್. ನಿಮಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನಿಸುತ್ತೆ ಆ ರೀತಿ ಕಟ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ಅದನ್ನು ತೆಗೆದ್ರೆ ಬರುತ್ತೆ ಫ್ರೆಂಡ್ಸ್. ನಾನು ನಿಮ್ಮ ಮುಂದೆನೇ ತೆಗಿತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನಾನು ಮಾಡಿರುವ ಚಿಕ್ಕಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫಾಲೋ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಅಂಗಡಿಯಲ್ಲಿ ಇದ್ದಾಗೆ ಇದೆ. ನನ್ನ ಚಾನಲ್ನಲ್ಲಿ ಫಸ್ಟ್ ಮಾಡ್ತಿರೋ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಹಾಕೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.